ಯೋಗ್ಯತೆ ಬಗ್ಗೆ ಯೋಗದ ಬಗ್ಗೆ ಮಾತಾಡಿದೆ. ಯೋಗ ಇರಬೇಕು ಮನುಷ್ಯನಿಗೆ. ಯೋಗ ಕರ್ಮಸು ಕೌಶಲ ಅಂತ ಹೇಳ್ತದೆ ಗೀತೆ. ಇಲ್ಲಿ ಒಂದು ಸುಭಾಷಿತನ ಜ್ಞಾಪಕ ಆಗ್ತದೆ. ಏನು ನೋಡಿ, ಶಾಸ್ತ್ರ ಪುರಾಣ ಎಷ್ಟೇ ಸ್ವಾರಸ್ಯವಾಗಿದ್ದರೂ ಬದುಕಿಗೆ ಹತ್ತಿರವಾಗುವುದಿಲ್ಲ. ಬಾಳೆ ದಿಂಡು ದಪ್ಪವಾಗಿದ್ದರೂ ಮನೆಗೆ ತೊಲೆಯಾಗುವುದಿಲ್ಲ. ಸುಣ್ಣ ಎಷ್ಟೇ ಬೆಳ್ಳಗಿದ್ದರೂ ಬೆಣ್ಣೆ ಆಗುವುದಿಲ್ಲ. ಸಮುದ್ರದ ನೀರು ಎಷ್ಟಿದ್ದರೂ ಬಾಯಾರಿಕೆ ಹೋಗಿಸುವುದಿಲ್ಲ. ಕನ್ನಡವನ್ನು ನಾವು ಬಳಸಿದ್ದರೆ ಅದು ಉಳಿಯುವುದಿಲ್ಲ ಅಂತ ನಾನು ಇದಕ್ಕೆ ಸೇರಿಸ್ತಿದ್ದೆ. ಆದರೆ ಇಲ್ಲಿ ಯೋಗ್ಯತೆ ಇಲ್ಲದಿದ್ದರೆ ಯೋಗ ಏನನ್ನೂ ಮಾಡೋದಕ್ಕೆ ಸಾಧ್ಯವಿಲ್ಲ. ಎಷ್ಟು ಅರ್ಥಪೂರ್ಣವಾಗಿರ್ತಕ್ಕಂಥ ಮಾತು ಸ್ನೇಹಿತರೆ. ನೀವು ಇಡೀ ಯಾರದೇ ಜೀವನ ಚರಿತ್ರೆ ನೋಡ್ಕೊಳ್ಳಿ. ಆಗಲೇ ನಮ್ಮ ಮಹಾಮನಿಯವರು ನನ್ನ ಜೊತೆ ಸಹಪಾಠಿಯವರು ಅದು ಸೇರಿಸಿದಂತೆ ಎಷ್ಟು ಚೆನ್ನಾಗಿದೆ ಅಂತಂದರೆ, ಯಾವುದೇ ಸಿನಿಮಾ ನೋಡಿ, ನೀವು ಯಾವುದೇ ನೋಡಿ ಸಿನಿಮಾ ತೆಗೆಯೋ ಯೋಗ ಇರ್ತದೆ. ಆದರೆ ಅದು ಜನರಿಗೆ ನೋಡೋ ತೋರಿಸೋ ಅವ್ರ ಯೋಗ್ಯತೆಗೆ ತಕ್ಕಂತ ತೆಗೆಯೋ ಯೋಗ ಇರೋದಿಲ್ಲ. ಬೇಕಾದ ಜನ ಸಿನಿಮಾ ತೆಗಿತಾರೆ, ಬೇಕಾದ ಜನ ಮಾತಾಡ್ತಾರೆ. ಅದನ್ನು ಸ್ವೀಕರಿಸುವಂಥ ಯೋಗ್ಯತೆ ಅದರಲ್ಲಿದ್ದಾಗ ಯೋಗಕ್ಕೆ ಬೆಲೆ. ಈಗ DBG ಅವರು ಒಂದು ಕಡೆ ಹೇಳ್ತಾರೆ, ಗ್ರಹಗತಿಯ ತಿದ್ದುವನೆ ಜೋಯಿಸನು ಜಾತಕರಿ, ಗ್ರಹಗತಿಯ ತಿದ್ದುವನೆ ಜೋಯಿಸನು ಜಾತಕದಿ, ವಿಹಿತವಾಗಿ ಅದರ ಗತಿ ಸೃಷ್ಟಿ ವಿಧಿಯಂ, ಸಹಿಸದಲ್ಲದೆ ಮುಗಿಯದಾವ ದಶೆ ಬಂದೊಡಂ, ಸಹನೆ ವಜ್ರದ ಕವಚ ಮಂಕುತಿಮ್ಮ. ಯಾಕೆ ಹೇಳ್ತಿದ್ರು? ಯೋಗ್ಯತೆ ಇರೋದ್ರಿಂದ, ಯೋಗ್ಯತೆಯನ್ನು ಗಳಿಸೋದ್ರಿಂದ ನಿನಗೆಲ್ಲ ಹುಡ್ಕೊಂಬರ್ತದೆ. ಯೋಗ ಕ್ಷಣಿಕ, ಯೋಗ್ಯತೆ ಶಾಶ್ವತ. ಈಗ ನಮಗೆಲ್ಲ ಒಂದು ಸಾರಿ ಯೋಗ ಬಂತು ಇದಕ್ಕೆ ಬರೋದಕ್ಕೆ, ಚಂದನ ವಾಹಿನಿ ಹರಟೆಗೆ ಬರೋದಕ್ಕೆ. ಪ್ರತಿ ಸಾರಿ ಬರ್ಬೇಕಾದ್ರೆ ಆಗಲೇ ಹೇಳಿದಂತೆ ಯೋಗ್ಯತೆ ಅನ್ನೋದು ಬೇಕು. ಬಬ್ರುವಾಹನ ಸಿನಿಮಾ ನೋಡಿರ್ಬೋದು ನೀವು. ಬಬ್ರುವಾಹನದಲ್ಲಿ ಬಬ್ರುವಾಹನ ಬಂದು ಅರ್ಜುನ ಕಾಲು ಹಿಡ್ಕೊಂಡು ಏನೇನೋ ಹೇಳ್ತಾನೆ, ಆ ಯೋಗ್ಯತೆ ನನಗೆ ಎಲ್ಲಿ ಅಂತಾರಾಗಲಿ ಅರ್ಜುನ, ಆ ಯೋಗ ನನಗಿಲ್ಲ ಅನ್ನೋದಿಲ್ಲ. ಹೌದಾ? ಹಾಗೆ ನಮ್ಮ ಸಿನಿಮಾದಲ್ಲಿ ಉದಾಹರಣೆ ಕೊಡಬೇಕಂದ್ರೆ ಬಂಗಾರದ ಮನುಷ್ಯದಾಡು, ಆಗದು ಎಂದು ಕೈ ಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ. ಹೌದಾ? ಈ ಹಾಡಿನಲ್ಲಿ ಮನಸ್ಸೊಂದಿದ್ದರೆ ಮಾರ್ಗವೂ ಉಂಟು, ಕೆಚ್ಚದೆ ಇರಬೇಕೆಂದೆಂದು. ಕೈ ಕೆಸರಾದರೆ ಬಾಯಿ ಮೊಸರು, ಕೆಸರಿನಲ್ಲಿ ಕೈ ಇಡು ಅನ್ನೋದು ಯೋಗ ಇರ್ಬೋದು, ಒಪ್ತೀನಿ. ಕೆಸರು ಕೈಗೆ ಹತ್ಕೊಂಡು ಹೊರಗಡೆ ಬಂದ್ಮೇಲೆ ಅದನ್ನು ಹೇಗೆ ಬಳಸಬೇಕು? ಎಲ್ಲರ ಕೈ ಕೆಸರು, ಕುಂಬಾರನ ಕೈಯೂ ಕೆಸರಾಗ್ತದೆ, ರೈತನ ಕೈಯೂ ಕೆಸರಾಗ್ತದೆ. ಆದರೆ ಬೆಳೆ ತೆಗೆಯೋದಕ್ಕೆ ಯೋಗ್ಯತೆ ಬೇಕಲ್ಲ. ಒಳ್ಳೆ ಯೋಗ ನೋಡಿ ಬಿತ್ತಿರಮ್ಮ ನೀವು. ಮಳೆ ಈಗ ಮಳೆ ಪ್ರಾಬ್ಲಮ್ ಹೌದಾ ಎಲ್ಲ ಕಡೆ? ಅಯ್ಯೋ ಮಳೆ ಯೋಗ ಯಾವಾಗಿದೆ ನೋಡಿ ಸ್ವಾಮಿ ಅಂತಾರೆ ನೀವು ಹೇಳ್ದಂಗೆ. ಮಳೆ ಬರೋ ಯೋಗ್ಯತೆ, ಮಳೆ ತರಿಸ್ಕೊಳ್ಳೋ ಯೋಗ್ಯತೆ ನಮಗಿದೆ ನಾವು ನೋಡಿ ಸ್ವಾಮಿ. ಮಳೆ ಯೋಗ, ಅದನ್ನು ಪಡಿಬೇಕಾದವನು ಕೆಳಗಿರ್ತಕ್ಕಂಥ ಮನುಷ್ಯನಿಗೆ ಯೋಗ್ಯತೆ ಬೇಕು ಅಂತವೆ ಶಾಸ್ತ್ರಗಳು.